ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಲ್ಯಾಂಡ್ ಸರ್ವೇರಲ್ಲಿ ಯೂನಿಟ್ ನಂಬರ್ 2 ಇನ್ ದ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ನಾವೇನು ಕ್ಲಾಸಸ್ ಮಾಡ್ತಾ ಇದ್ವಿ ಅದರಲ್ಲಿ ಇದೊಂದು ಲಾಸ್ಟ್ ಟಾಪಿಕ್ ಆಗಿರುತ್ತೆ. ಟಾಪಿಕ್ ನೇಮ್ ಬಂದು ಅಪ್ಲಿಕೇಶನ್ಸ್ ಆಫ್ GIS ಸಾಫ್ಟ್ವೇರ್. ಈ ಅಪ್ಲಿಕೇಶನ್ಸ್ ಏನೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯಾವ ಡಿಪಾರ್ಟ್ಮೆಂಟ್ಸ್ ಯೂಸ್ ಆಗುತ್ತೆ ಅನ್ನೋದು ಈ ಅಪ್ಲಿಕೇಶನ್. ನಾವು ಆಲ್ಮೋಸ್ಟ್ ಎಲ್ಲಾನು ನೋಡಿದೀವಿ, ಜಸ್ಟ್ ಇದೊಂದು ಓವರ್ವ್ಯೂ ಅಂತ ಇಟ್ಕೊಳ್ಳಿ. ಓಕೆ, ಯಾವ್ಯಾವ ಏರಿಯಾನಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಈ ಒಂದು ನೋಟ್ಸ್ ನಮಗೆ ತಿಳಿಸುತ್ತೆ. ಓಕೆ, ಈಗ ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ನೋಡೋದಾದ್ರೆ ಅಪ್ಲಿಕೇಶನ್ಸ್ ಏನು, GIS ಸಾಫ್ಟ್ವೇರ್ ಈಸ್ ಯೂಸ್ಡ್ ಇನ್ ಮೆನಿ ಡಿಪಾರ್ಟ್ಮೆಂಟ್ಸ್ ಅಂಡ್ ಫೀಲ್ಡ್ಸ್, ಅದು ನಮ್ಗೆ ಗೊತ್ತಿದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಡಿಪಾರ್ಟ್ಮೆಂಟ್ ಯಾವುದು, ಲ್ಯಾಂಡ್ ರೆಕಾರ್ಡ್ಸ್ ಅಂಡ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್. ಅಲ್ಲಿ ಏನಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಸರ್ವೆ ನಂಬರ್ಸ್ ನೋಡೋದಕ್ಕೆ, ಮ್ಯಾಪ್ ಮಾಡೋದಕ್ಕೆ, ಓನರ್ಶಿಪ್ ರೆಕಾರ್ಡ್ನ ನೋಡ್ಬೋದು, ಮುಟೇಶನ್ ಚೆಕ್ ಮಾಡ್ಬೋದು. ಮುಟೇಶನ್ ಅಂದೇನು, ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಿರೋದು. ಓಕೆ, ಆ್ಯಂಡ್ ಕನ್ವರ್ಷನ್ಸ್ ಮಾಡಿರೋದು. ಆ್ಯಂಡ್ ದೆನ್ ಬೌಂಡ್ರಿ ಡಿಸ್ಪ್ಯೂಟ್ಸ್ ಇರ್ಬೋದು, ಬೌಂಡ್ರಿ ಮೇಲೆ ಇನ್ನೊಬ್ರು ಬೌಂಡ್ರಿ ಏನಾರ ಆಕ್ರಮಣ ಆಗಿತ್ತು, ಆ ಡಿಸ್ಪ್ಯೂಟ್ ಏನಾರು ಇತ್ತು ಅಂದ್ರೆ ಅದನ್ನು ಸಹ ನಾವು ನೋಡ್ಬೋದು. ಆದಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಅಸೆಸ್ಮೆಂಟ್, ಅಂದರೆ ಟ್ಯಾಕ್ಸ್ ಅಸೆಸ್ಮೆಂಟ್ ಯಾವ ವರ್ಷದಕ್ಕೆ ಟ್ಯಾಕ್ಸ್ ಪೇ ಮಾಡಿದರೆ ಆ ಡೀಟೇಲ್ಸು ಸಹ ನೀವು ಈ ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ಸಾಫ್ಟ್ವೇರಲ್ಲಿ ನೋಡ್ಬೋದು. ಇದು ಅಪ್ಲಿಕೇಶನ್ಸ್ ಗೈಸ್. ಈ GIS ಸಾಫ್ಟ್ವೇರ್ಗೆ ಅಪ್ಲಿಕೇಶನ್ಸ್ ಅಲ್ಲಿ ಇದು ಒಂದು ಲ್ಯಾಂಡ್ ರೆಕಾರ್ಡ್ಸ್ ಅಂಡ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ಅಲ್ಲಿ ಇಷ್ಟೆಲ್ಲಾನು ನೀವು ಮಾಡ್ಬೋದು ಅಂತ ಅರ್ಥ. ಅರ್ಬನ್ ಪ್ಲಾನಿಂಗ್ ಅಲ್ಲಿ ಏನ್ ಮಾಡ್ತೀರಾ ನೋಡಿ, ರೋಡ್ ನೆಟ್ವರ್ಕ್ ಪ್ಲಾನಿಂಗು ಮಾಡ್ಬೋದು. ಝೋನಿಂಗ್ ಅಂದ್ರೆ ಝೋನಿಂಗ್ ಅಂತಂದ್ರೆ ಸಪರೇಟ್ ಝೋನ್ಸ್ ತರ ನಾವು ಡಿವೈಡ್ ಮಾಡ್ಬೋದು, ಇದೊಂದು ಝೋನ್, ಇದೊಂದು ಝೋನ್, ಇದೊಂದು ಝೋನ್, ಈ ತರ. ಡ್ರೈನೇಜ್ ಪ್ಲಾನಿಂಗ್ ಮಾಡ್ಬೋದು, ಸ್ಲಮ್ ಮ್ಯಾಪಿಂಗ್ ಮಾಡ್ಬೋದು, ಅಂಡ್ ಬಿಲ್ಡಿಂಗ್ ಪರ್ಮಿಷನ್ಸ್ ಅನಾಲಿಸಿಸ್ ಸಹ ನೀವು ಚೆಕ್ ಮಾಡ್ಬೋದು. ಇಷ್ಟು ನಾವು ಈ ಅರ್ಬನ್ ಪ್ಲಾನಿಂಗ್ ಅಲ್ಲಿ ಮಾಡೋಕ್ಕಾಗುತ್ತೆ. ಈಗ ಅಗ್ರಿಕಲ್ಚರ್ ಅಂತ ಬಂದಾಗ ಇರೋಂತಹ ಅಗ್ರಿಕಲ್ಚರ್ ಕ್ರಾಪ್ ರಿಲೇಟೆಡ್ ಸಾಯಿಲ್ ಕ್ಲಾಸಿಫಿಕೇಶನ್, ಯಾವ ಟೈಪ್ ಆಫ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಗ್ರೀನ್ ಸಾಯಿಲ್, ಯಾವ ಸಾಯಿಲ್, ಕ್ರಾಪ್ ಮ್ಯಾಪಿಂಗ್ ಇರ್ಬೋದು. ಇರಿಗೇಷನ್ ಪ್ಲಾನಿಂಗ್, ಹೇಗೆ ವಾಟರ್ನ ಹೇಗೆ ತೊಗೊಂಡೋಗ್ಬೇಕು ಅನ್ನೋ ಇರಿಗೇಷನ್ ಪ್ಲಾನಿಂಗ್ ಇಲ್ಲಿ ಇದೆ ನೋಡಿ. ವಾಟರ್ ರೂಟ್, ಬರೀ ಲ್ಯಾಂಡ್ ಇದ್ರೆ ಸಾಕಾಗಲ್ಲಲ್ವಾ, ಅವ್ರಿಗೆ ನೀರಿನ ವ್ಯವಸ್ಥೆನೂ ಮಾಡ್ಕೊಡ್ಬೇಕು. ಆ ನೀರಿನ ವ್ಯವಸ್ಥೆ ಅಂತಂದ್ರೆ ಯಾವ್ದಿರುತ್ತೆ, ನಮ್ಮ ಈ ಸಾಯಿಲ್ ಕ್ಲಾಸಿಫಿಕೇಶನ್ ಅಲ್ಲಿ ಬರೋಂಥ ಕ್ರಾಪ್ ಇರಿಗೇಷನ್ಗೆ ಬೇಕಾಗಿರೋಂಥ ವಾಟರ್ ಮ್ಯಾಪಿಂಗ್ ಫೆಸಿಲಿಟಿ. ಓಕೆ, ಸೊ ಈಗ ನೀವು ಅದೇ ತರ ಇನ್ನೊಂದು ನೋಡೋದೆ ಇರಿಗೇಷನ್ ಪ್ಲಾನಿಂಗು ಇದೆ. ಇರಿಗೇಷನ್ ಪ್ಲಾನಿಂಗ್ ಅದೇ ನಾವು ಹೇಗೆ ಇರಿಗೇಟ್ ಮಾಡೋದಕ್ಕೆ, ವಾಟರ್ ಪ್ಲಾನಿಂಗ್. ಡ್ರೌಟ್ ಮಾನಿಟರಿಂಗ್, ಯಾವುದೆಲ್ಲ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೂ ಅಗ್ರಿಕಲ್ಚರ್ ಮಾಡಕ್ ಆಗದೆ ಇದ್ದಂಗೆ ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಟ್ಟಿದೆ, ಬಯಲು ಭೂಮಿ ಅಂತ ಏನ್ ಕರಿತೀರ ಆ ಲ್ಯಾಂಡ್ಸ್. ಮತ್ತೆ ವಾಟರ್ ಶೆಡ್ ಡೆವಲಪ್ಮೆಂಟ್ಸ್, ಇವೆಲ್ಲಾನು ನೀವು ಅಗ್ರಿಕಲ್ಚರ್ ಅಲ್ಲಿ ನೋಡ್ಬೋದು. ಈ ವಾಟರ್ ರಿಸೋರ್ಸ್ ಪ್ಲಾನಿಂಗ್ ಅಲ್ಲಿ ಏನೆಲ್ಲ ಮಾಡುವ, ಇವೆಲ್ಲ ಅಪ್ಲಿಕೇಶನ್ಸ್, ಇಷ್ಟೆಲ್ಲದರಲ್ಲೂ ನಮಗೆ ಅಡ್ವಾಂಟೇಜಸ್ ಇದಾವೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಗೈಸ್ ಈಗ ಇಲ್ಲಿ ನೋಡೋದಾದ್ರೆ ವಾಟರ್ ಶೆಡ್ ಅನಾಲಿಸಿಸ್, ಗ್ರೌಂಡ್ ವಾಟರ್ ಮ್ಯಾಪಿಂಗು ನೋಡಿ, ಗ್ರೌಂಡ್ ವಾಟರ್ ಹೇಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋ ಮ್ಯಾಪಿಂಗು, ಅದರಿಂದ ಯೂಸೇಜ್ ನೀವು ಮಾಡ್ಬೋದು. ಟ್ಯಾಂಕ್ ಅಂಡ್ ಲೇಕ್ ಮ್ಯಾಪಿಂಗು, ಫ್ಲಡ್ ಝೋನ್ ಐಡೆಂಟಿಫಿಕೇಶನ್ಸ್, ಫ್ಲಡ್ ಯಾವ್ಯಾವ ಏರಿಯಾಸ್ಗೆ ಆಗ್ತಾ ಇದೆ, ಜಾಸ್ತಿ ಎಲ್ಲಿದೆ, ನೆಕ್ಸ್ಟ್ ನಾಳೆ ನಾವು ಏನೆಲ್ಲ ಚರ್ಯಗಳು ತಗೋಬೇಕು ಅದಕ್ಕೆ, ಅದನ್ನೆಲ್ಲ ನಾವು ಇದರಿಂದ ಡೀಟೇಲ್ಸ್ ಇಂದ ಗೊತ್ತಾಗುತ್ತೆ. ಅಂಡ್ ಡ್ರೈನೇಜ್ ನೆಟ್ವರ್ಕ್ ಪ್ಲಾನಿಂಗು ಸಹ ನಾವು ಮಾಡ್ಕೋಬಹುದು. ವಾಟರ್ ರಿಸೋರ್ಸ್ ಅಂತಂದ್ರೆ ಏನು, ಬರೀ ನೀರು ಕೊಡೋದೊಂದಿಲ್ಲ, ನೀರು ಬಳಕೆ ಆದ ನಂತರ ಡ್ರೈನೇಜ್ ನೆಟ್ವರ್ಕ್ ಸಹ ಇರಬೇಕು. ಸೊ ಇದು ಬಂದ್ಬಿಟ್ಟು ನಿಮ್ಮ ಈ BWSSB ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅದೇ ತರ ಒಳಚರಂಡಿ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಾನು ಈ ಡ್ರೈನೇಜ್ ನೆಟ್ವರ್ಕ್ ಪ್ಲಾನಿಂಗ್ ಇರುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಏನು, ಫ್ಲಡ್ ಬಂದಾಗ ಹೇಗೆ ತಡೆಯೋದು, ಡ್ರೈನ್ ಹೇಗೆ ಮಾಡಬೇಕು ವಾಟರ್ನ, ಲ್ಯಾಂಡ್ ಸ್ಲೈಡ್ ಆದಾಗ ಹೇಗೆ ಜನರನ್ನ ಕಾಪಾಡೋದು. ನೋಡಿ ಇಲ್ಲಿ ಎತ್ತರ ಪ್ರದೇಶ ಇದೆ, ಲ್ಯಾಂಡ್ ಸ್ಲೈಡ್ ಆದಾಗ ಹೇಗೆ ಈ ಮನೆಗಳನ್ನ ಕಾಪಾಡ್ತೀರಾ, ನೀರೇನಾದ್ರೂ ಜಾಸ್ತಿ ಓವರ್ಫ್ಲೋ ಆಯ್ತಂದ್ರೆ ಈ ಮನೆಗಳನ್ನ ಹೇಗೆ ಕಾಪಾಡ್ತೀರಾ, ಈ ತರ ಇದು ಫ್ಲಡ್, ಲ್ಯಾಂಡ್ ಸ್ಲೈಡ್, ಸೈಕ್ಲೋನ್ ಬಂದಾಗ ಹೇಗೆ ಕಾಪಾಡ್ತೀರಾ, ಎವಾಕ್ಯುವೇಷನ್ ಪ್ಲಾನಿಂಗ್ ಹೆಂಗಿದೆ. ಎವಾಕ್ಯುವೇಷನ್ ಅಂದೇನು, ತಪ್ಪಿಸೋದು. ಡಿಸಾಸ್ಟರ್ ಬಂದಾಗ, ಸೈಕ್ಲೋನ್ ಬಂದಾಗ ಜನರನ್ನ ಕಾಪಾಡೋದಕ್ಕೆ ಏನೆಲ್ಲ ಚರ್ಯಗಳು ನಾವು ತಗೊಂತಾ ಇದೀವಿ, ಗೌರ್ಮೆಂಟ್ ಏನ್ ಪ್ಲಾನ್ ಮಾಡಿದೆ ಎವಾಕ್ಯುಷನ್ಗೆ, ಜನರನ್ನ ಕಾಪಾಡೋದಕ್ಕಾಗಿ ಇಂಪಾರ್ಟೆಂಟ್ ಅಸೆಟ್ಸ್ ಮತ್ತೆ ಜನರನ್ನ ಕಾಪಾಡೋದಕ್ಕಾಗಿ ನಾವು ಎವಾಕ್ಯುಯೇಷನ್ ಪ್ಲಾನ್ ಏನ್ ಮಾಡಿದೀವಿ. ಫಸ್ಟ್ ಕಮ್ಸ್ ವಿತ್ ದ ಹ್ಯೂಮನ್ ಲೈಫ್, ಆದ್ಮೇಲೆ ಅಸೆಟ್. ಓಕೆ, ವಲ್ನರಬಿಲಿಟಿ ಮ್ಯಾಪಿಂಗ್. ಓಕೆ, ಇಷ್ಟೆಲ್ಲಾನು ಡಿಸಾಸ್ಟರ್ ಮ್ಯಾಪಿಂಗ್ ಅಲ್ಲಿ ಬರುತ್ತೆ. ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟಲ್ ಮ್ಯಾಪಿಂಗ್ ಬಂದಾಗ ಫಾರೆಸ್ಟ್ ಕವರ್ ಎಷ್ಟಿದೆ, ವೈಲ್ಡ್ ಲೈಫ್ ಎಷ್ಟು, ಏನೆಲ್ಲ ಯಾವುದೆಲ್ಲ ವೈಲ್ಡ್ ಲೈಫ್ ಫಾರೆಸ್ಟ್ ಅಲ್ಲಿ ಇದು ಮಾಡ್ತಾ ಇದಾವೆ, ಜೀವನ ಮಾಡ್ತಾ ಇದಾವೆ. ಅಂಡ್ ಎಂಕ್ರೋಚ್ಮೆಂಟ್ ಡಿಟೆಕ್ಷನ್, ಎಂಕ್ರೋಚ್ಮೆಂಟ್ ಅಂದ್ರೆ ಬೆಸ್ಟ್ ಅಂದ್ರೆ ಕಾಂತಾರ ಮೂವಿನಲ್ಲಿ ಅವ್ರ ಅಡವಿನಲ್ಲಿದ್ದಾಗ ಅಲ್ಲಿ ಎಂಕ್ರೋಚ್ ಮಾಡಕ್ ಬರ್ತಾರೆ. ಓಕೆ, ಆ ಎಂಕ್ರೋಚ್ಮೆಂಟ್ ಡಿಟೆಕ್ಷನ್ ಸಹ ಇಂಪಾರ್ಟೆಂಟ್. ಇಲ್ಲಿಂದ ಯಾವ ಏರಿಯಾನಿಂದ ಯಾವ ಏರಿಯಾ ತನಕ ಇರುತ್ತೆ,
ಫಾರೆಸ್ಟ್. ಅಂಡ್ ಅದಾದ ನಂತರ ಯಾವ ಏರಿಯಾ ಮಾತ್ರ ಬೇರೆಯವ್ರು ಕೊಡಬೇಕು, ಇದು ನಾವು ಯಾವ ಏರಿಯಾ ಮಾತ್ರ ನಮ್ಮ ಫಾರೆಸ್ಟ್ ಬರುತ್ತೆ ಅನ್ನೋದು ಸಹ ಇಂಪಾರ್ಟೆಂಟ್. ಜನಕ್ಕೆ ಯಾವ್ದು ಇರುತ್ತೆ, ಇದಕ್ಕೆ ಯಾರು ಬರುತ್ತೆ, ಇದು ಇಂಪಾರ್ಟೆಂಟ್. ಅದನ್ನು ನಾವು ಇದರಲ್ಲಿ ಮ್ಯಾಪಿಂಗ್ ಮಾಡ್ಬೋದು. ಓಕೆ, ಪೊಲ್ಯೂಷನ್ ಮಾನಿಟರಿಂಗ್ ಇರ್ಬೋದು ಅಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಇವೆಲ್ಲನೂ ಸಹ ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಲಾಸ್ಟ್ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಈ ಥರ ಎಲೆಕ್ಟ್ರಿಸಿಟಿ ಲೈನ್ಸ್ ಇರುತ್ತೆ, ರೈಲ್ವೆ ಟ್ರ್ಯಾಕ್ ಇರುತ್ತೆ, ವಾಟರ್ ಲೈನೇ ಸಪ್ರೇಟ್ ಇದೆ, ಇಲ್ಲಿ ರೋಡ್ಸೇ ಸಪ್ರೇಟ್ ಇದ್ದಾವೆ. ಸೊ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಇನ್ಫ್ರಾಸ್ಟ್ರಕ್ಚರ್ ಎಂದೇನು, ರೋಡ್ಸ್ ಇರಬೇಕು, ರೈಲ್ವೆ ನೆಟ್ವರ್ಕ್ ಇರಬೇಕು, ಪೈಪ್ ಲೈನು, ಟ್ರಾನ್ಸ್ಮಿಷನ್ ಲೈನು ಮತ್ತು ಟೆಲಿಕಾಮ್ ಟವರ್ಸ್, ಇಷ್ಟೆಲ್ಲ ಇತ್ತು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಅಂಡರ್ ಬರುತ್ತೆ ಅನ್ಮಾತು. ಓಕೆ, ಈಗ ನಾವೇನು ಮಾಡೋಣ, ಕೆಲವು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಆಗ ನಮ್ಮ ಈ ಬೇಸ್ಡ್ ಆನ್ ನಾಲೆಡ್ಜ್ ಎಷ್ಟಿದೆ ಏನನ್ನೋದು ನಮಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಓಕೆ, ಸೊ ಗೈಸ್, ಈಗ ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಓಪನ್ ಸೋರ್ಸ್ ಡೆಸ್ಕ್ಟಾಪ್ GIS ಸಾಫ್ಟ್ವೇರ್. ಓಪನ್ ಸೋರ್ಸ್ GIS ಸಾಫ್ಟ್ವೇರ್ ಯಾವುದು? ಫಸ್ಟ್ ನೋಡ್ಬೋದು, ಸಾಫ್ಟ್ವೇರ್ ಯೂಸ್ಡ್ ಓನ್ಲಿ ಫಾರ್ ವಿವಿಂಗ್ ಸ್ಯಾಟಲೈಟ್ ಇಮೇಜಸ್ ಅಂತಾರೆ. ಸ್ಯಾಟಲೈಟ್ ಇಮೇಜಸ್ನ ಬರೀ ವ್ಯೂ ಮಾಡೋದಕ್ಕೆ ನಾವು ಓಪನ್ ಸೋರ್ಸ್ ಅಂತ ಕರಿತೀವ? ಇಲ್ಲ. GIS ಸಾಫ್ಟ್ವೇರ್ ಹೂಸ್ ಸೋರ್ಸ್ ಕೋಡ್ ಕ್ಯಾನ್ ಬಿ ಇನ್ಸ್ಪೆಕ್ಟೆಡ್, ಮಾಡಿಫೈಡ್ ಅಂಡ್ ರೀಡಿಸ್ಟ್ರಿಬ್ಯೂಟೆಡ್. ಎಲ್ಲರಿಗೂ ಪಬ್ಲಿಕ್ಗೂ ಹೆಲ್ಪ್ಫುಲ್ ಇರುತ್ತೆ, ಪ್ಲಸ್ ಅದನ್ನು ನಾವು ಇನ್ಸ್ಪೆಕ್ಟ್ ಮಾಡ್ಕೋಬೋದು, ಮಾಡಿಫೈನು ಮಾಡ್ಕೋಬೋದು, ರೀಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು. ಅದೇ ಇದೆ ನಿಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್ ಆಪ್ಷನ್ಗೆ ಹೋಗೋದು ಬೇಕಾಗಿಲ್ಲ. ಆ್ಯಕ್ಚುಲಿ GIS ಸಾಫ್ಟ್ವೇರ್ ದಟ್ ವರ್ಕ್ಸ್ ಓನ್ಲಿ ಥ್ರೂ ದ ವೆಬ್ ಬ್ರೌಸರ್ ಅಂತ, ಬರೀ ವೆಬ್ ಬ್ರೌಸರಲ್ಲಿ ವರ್ಕ್ ಆಗಲ್ಲ, ಮೊಬೈಲಲ್ಲೂ ವರ್ಕ್ ಆಗುತ್ತೆ, ಡೆಸ್ಕ್ಟಾಪಲ್ಲೂ ವರ್ಕ್ ಆಗುತ್ತೆ. ಸಾಫ್ಟ್ವೇರ್ ಡಿಸೈನ್ಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಕ್ಯಾಡೆಸ್ಟ್ರಲ್ ಸರ್ವಿಸ್, ನಾಟ್ ಓನ್ಲಿ ಫಾರ್ ಕ್ಯಾಡೆಸ್ಟ್ರಲ್, ಇಟ್ ಈಸ್ ಫಾರ್ ಎವ್ರಿಥಿಂಗ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪ್ರೈಮರ್ಲಿ ಆ್ಯನ್ ಓಪನ್ ಸೋರ್ಸ್ ಡೆಸ್ಕ್ಟಾಪ್ GIS ಅಪ್ಲಿಕೇಶನ್? ಓಪನ್ ಸೋರ್ಸ್ ಯಾವುದು? QGIS. ನಾವು ಎಷ್ಟು ಸಲ ಓದಿದ್ವಿ, QGIS ಈಸ್ ಯೂಸ್ಡ್ ಆನ್ ದ ಡೆಸ್ಕ್ಟಾಪ್ ಫಾರ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ಇದು? ವಿಜುವಲೈಸೇಷನ್ ಮಾಡ್ಕೋಬೋದು, ವಿಜುವಲೈಸೇಷನ್, ಎಡಿಟಿಂಗು ಮಾಡ್ಕೋಬೋದು, ನೀವು ಅನಲೈಸು ಮಾಡ್ಬೋದು. ಓಕೆ, ಇವೆಲ್ಲ ಮಾಡಿದ ನಂತರ ಏನು ಮಾಡಿದ್ರೆ ಮ್ಯಾಪ್ನ ಪ್ರೊಡಕ್ಷನ್ ಮಾಡ್ಕೋತೀರಿ. ಈಗ ಪೋಸ್ಟ್ ಗ್ರೀ SQL ಬಂದ್ಬಿಟ್ಟೇನು, ಇದೊಂದು ಡಾಟಾ ಬೇಸ್, ನೆನಪಿರಲಿ. ಇನ್ನು ಜಿಯೋ ಸರ್ವರು, ಮ್ಯಾಪ್ ಸರ್ವರ್ ಬಂದ್ಬಿಟ್ಟು ಇವು ಪಬ್ಲಿಷ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಓಕೆ, ವೆಬ್ ಅಂಡ್ ಏನು ಜಿಯೋ ಸರ್ವರ್ಸ್ ಸರ್ವಿಸಸ್ನ ಯೂಸ್ ಮಾಡೋದಕ್ಕೆ ನಾವು ಇದನ್ನ ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಫ್ರೆನ್ಶಿಯೇಟ್ಸ್ ವೆಕ್ಟರ್ ಡಾಟಾ ಫ್ರಮ್ ದ ರಾಸ್ಟರ್ ಡಾಟಾ? ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ವೆಕ್ಟರ್ ಡಾಟಾ ಅಂಡ್ ರಾಸ್ಟರ್ ಡಾಟಾ ಅಂತ ಏನಂತ ಗೊತ್ತಿದ್ರೆ ನೀವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ತುಂಬ ಸುಲಭ. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್, ವೆಕ್ಟರ್ ಡಾಟಾ ಯೂಸಸ್ ಓನ್ಲಿ ಸೆಲ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ವೈಲ್ ರಾಸ್ಟರ್ ಡಾಟಾ ಏನು ಮಾಡುತ್ತೆ, ಬರೀ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಅಲ್ಲ, ವೆಕ್ಟರ್ ಡಾಟಾ ಪಾಯಿಂಟ್ಸ್ನ ಯೂಸ್ ಮಾಡುತ್ತೆ. ಓಕೆ, ವೆಕ್ಟರ್ ಡಾಟಾ ಬಂದ್ಬಿಟ್ಟು ಏನು, ಪಾಯಿಂಟ್ಸು, ಲೈನ್ಸು ಮತ್ತು ಪಾಲಿಲೈನ್, ಪಾಲಿಗಾನ್ಸ್ ಅಂತ ಕರಿಬೋದು, ಇವೆಲ್ಲ ವೆಕ್ಟರ್ ಡಾಟಾ ಯೂಸ್ ಮಾಡುತ್ತೆ. ರಾಸ್ಟರ್ ಡಾಟಾ ಯೂಸ್ ಮಾಡುತ್ತೆ ಗ್ರಿಡ್ ಸೆಲ್ಸು. ರಾಸ್ಟರ್ ಡಾಟಾ ಬಂದ್ಬಿಟ್ಟು ನಿಮ್ಗೆ ಯೂಸ್ ಆಗೋದು ಗ್ರಿಡ್ ಸೆಲ್ಸು, ಗ್ರಿಡ್ ಸೆಲ್ಸು. ಓಕೆ, ಮತ್ತು ಕಾಮನ್ ಫಾರ್ ಇಮೇಜರಿ ಸಹ ನಿಮಗೆ ರಾಸ್ಟರ್ ಡಾಟಾನಲ್ಲೇ ಬರುತ್ತೆ. ಎಲಿವೇಷನ್ಸ್ ಇರ್ಬೋದು, DM ಮಾಡಲ್ಸ್ ಅಂತ ಏನು ಕರಿತೀವಿ ಅದನ್ನು ರಾಸ್ಟರ್ ಡಾಟಾನೇ ಬರುತ್ತೆ. ಡಿಜಿಟಲ್ ಎಲಿವೇಷನ್ ಮಾಡಲ್ಸು ಮತ್ತು ಕಂಟಿನ್ಯೂಸ್ ಸರ್ಫೇಸಸ್, ಇವೆಲ್ಲ ನಿಮಗೆ ರಾಸ್ಟರ್ ಡಾಟಾ ಬರುತ್ತೆ. ಈಗ ಇದರಲ್ಲಿ ನೋಡಿ, ವೆಕ್ಟರ್ ಡಾಟಾ ರೆಪ್ರೆಸೆಂಟ್ಸ್ ಡಿಸ್ಕ್ರೀಟ್ ಆಬ್ಜೆಕ್ಟ್ಸ್ ವೈಲ್ ರಾಸ್ಟರ್ ಡಾಟಾ ರೆಪ್ರೆಸೆಂಟ್ಸ್ ಸ್ಪೇಸ್ ಯೂಸಿಂಗ್ ಸೆಲ್ಸ್ ಆ್ಯಂಡ್ ಪಿಕ್ಸೆಲ್ಸ್. ಕರೆಕ್ಟ್, ಸೆಲ್ಸ್ ಪಿಕ್ಸೆಲ್ಸ್ ಯೂಸ್ ಮಾಡೋದು ರಾಸ್ಟರ್ ಡಾಟಾ. ನಾವು ಆಲ್ರೆಡಿ ಅದನ್ನು ಇಮೇಜಲ್ಲೂ ಸಹ ನೋಡಿದ್ದೀವಿ ನಾವು, ನಮ್ಮ PDF ನೋಟ್ಸಲ್ಲಿ ಅಲ್ವಾ. And then raster data can store attributes but vector data cannot ಅಂತಾರೆ. ಇದು ರಾಂಗ್. ಓಕೆ, ವೆಕ್ಟರ್ ಡಾಟಾ cannot represent boundaries. No, it can represent boundaries. ಓಕೆ, ಯಾಕಂದ್ರೆ ಪಾಲಿಲೈನ್, ಲೈನ್ಸ್, ಪಾಲಿಗಾನ್ಸ್ ಎಲ್ಲ ಇದಾವ ಅಂದಮೇಲೆ ನೀವು ಬೌಂಡ್ರೀಸ್ನ ಈಸಿಯಾಗಿ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್, ಇನ್ ಎ ಕ್ಯಾಡೆಸ್ಟ್ರಲ್ GIS an individual land parcel is most appropriately represented as ಏನು? ಪಾಲಿಗಾನ್ ಫೀಚರ್. ಸಿಂಪಲ್. ಕ್ಯಾಡೆಸ್ಟ್ರಲ್ GIS ಅಲ್ಲಿ ಇಂಡಿವಿಜುವಲ್ ಲ್ಯಾಂಡ್ ಪಾರ್ಸಲ್ಸ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಹೀಗಿರುತ್ತೆ. ನೀವು ನೋಡಿರ್ತೀರಾ, ಹೀಗಿರುತ್ತೆ. ಒಂಥರ ಸೆಲ್ಸ್ ಇದ್ದಂಗೆ ಗೈಸ್. ಇದೊಂಥರ ಏನು ಹೇಳ್ಬೇಕಂದ್ರೆ EC-ದವ್ರಿಗೆ ತುಂಬ ಈಸಿ ಇರುತ್ತೆ. ಯಾಕಂತಂದರೆ EC-ದವರು ಕಮ್ಯುನಿಕೇಷನ್ಗಂತ ಸೆಲ್ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಪಾಲಿಗಾನ್ ಅಂದರೆ 6 ಸೈಡ್ಸ್ ಇರುತ್ತೆ. ಓಕೆ, ಸೊ ಈ ಥರ
ಸೊ ಪಾಲಿಗಾನ್ ಇಮೇಜಸ್ನ ನಾವು ಯೂಸ್ ಮಾಡ್ತೀವಿ. ಮೋರ್ ದೆನ್ 4 ಸೈಟ್ಸ್ ಇದ್ರೆ ಆಯ್ತು ಪಾಲಿಗಾನ್ ಅಂತಾನೆ ಡಿಸೈಡ್ ಮಾಡ್ತೀವಿ. ಸೊ ಪಾಲಿಗಾನ್ ಲ್ಯಾಂಡ್ ಪಾರ್ಸಲ್ಸ್ ಎಲ್ಲ ನಾವು ಪಾಲಿಗಾನ್ಸ್ ಅಲ್ಲೇ ರೆಪ್ರೆಸೆಂಟ್ ಮಾಡ್ತೀವಿ, ನೆನಪಿರಲಿ. ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ ಬೋರ್ವೆಲ್ಸು, ಲೈನ್ಸ್ ಬಂದ್ಬಿಟ್ಟು ಬೌಂಡ್ರೀಸು. ಓಕೆ, ನೆಕ್ಸ್ಟ್ ಕ್ವಶನ್. Which GIS component stores non-spatial details? Non-spatial details ಅಂದ್ರೆ ಯಾವುದು? Such as parcel number, owner reference, land use category, ಏರಿಯಾ. ಇದನ್ನ ಯಾವುದು? ಅಟ್ರಿಬ್ಯೂಟ್. ನಾವು ಇದನ್ನ ಇಮೇಜ್ ಅಲ್ಲಿ ನೋಡಿದ್ವಿ. ಏನು ಅಟ್ರಿಬ್ಯೂಟ್ ಮಾತ್ರನೇ ನಮಗೆ ಈ ಸಚ್ ಡೀಟೇಲ್ಸ್ ನ, ನಾನ್ ಸ್ಪೆಷಿಯಲ್ ಡೀಟೇಲ್ಸ್ ನ ಸ್ಟೋರ್ ಮಾಡುತ್ತೆ. ಓಕೆ, ಇದೇ ತರ ಇನ್ನು ಹಲವಾರು ಡೀಟೇಲ್ಸ್ ಸ್ಟೋರ್ ಮಾಡುತ್ತೆ. ಓಕೆ, ಅದನ್ನೊಂದು ನೆನಪಿರಲಿ. ಸ್ಕೇಲ್ ಬಾರ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಆ ಬಾರ್ನ ನಾವೇನು ನೋಡಿದ್ವಲ್ಲ, ಈ ತರ ಸ್ಕೇಲ್ ಫಾರ್ಟ್ರಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ. ಮ್ಯಾಪ್ ಲೆಜೆಂಡ್ ಅಂತಂದ್ರೆ ನೀವು ಮ್ಯಾಪ್ಸ್ ಏನೇನಿದೆ ಅನ್ನೋದು ಲೆಜೆಂಡ್ ಅಲ್ಲಿ ರೆಪ್ರೆಸೆಂಟ್ ಇರುತ್ತೆ. ಕೋಆರ್ಡಿನೇಟ್ ಗ್ರಿಡ್ಸ್ ಅಂತಂದ್ರೆ ನೀವು ಆಲ್ರೆಡಿ ನೋಡಿರ್ಬೋದು. ಈ ತರ ಒಂದು ಗ್ರಿಡ್ ಮುಖಾಂತರ ಹಿಂಗೆ ಕೋಆರ್ಡಿನೇಟ್ಸ್ ತಗೊಂಡು ಹೋಗಿರ್ತೀವಿ. ಓಕೆ, and next, in which attribute table operation would be most suitable for identifying all parcels having an area greater than 2 hectares? 2 ಹೆಕ್ಟೇರ್ಸ್ಗಿಂತ ಜಾಸ್ತಿ ಇದೆ ಅಂತಂದ್ರೆ ಯಾವ್ದ್ರಿಂದ ನಾವು ಚೂಸ್ ಮಾಡ್ತೀವಿ? ಅಟ್ರಿಬ್ಯೂಟ್. ಯಾವ್ದು ಅಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ? ಟೇಬಲ್ ಆಪರೇಷನ್ ಅಲ್ಲಿ. ಅಟ್ರಿಬ್ಯೂಟ್ ಟೇಬಲ್ ಆಪರೇಷನ್ ಅಲ್ಲಿ ಯಾವುದು? ಸೆಲೆಕ್ಟ್ ಬೈ ಅಟ್ರಿಬ್ಯೂಟ್, ಬಫರ್ ಅನಾಲಿಸಿಸ್. ಬಫರ್ ಅನಾಲಿಸಿಸ್ ಅಂದ್ರೆ 100 ಮೀಟರ್ ಗೈಸ್, ನೆನ್ಪಿಟ್ಕೊಳ್ಳಿ. 100 ಮೀಟರ್ಸ್. 2 ಹೆಕ್ಟೇರ್ ಅಂತಂದ್ರೆ ನೀವು ಅಟ್ರಿಬ್ಯೂಟ್ ಸೆಲೆಕ್ಟ್ ಬೈ ಅಟ್ರಿಬ್ಯೂಟ್ ಅಂತಾನೆ ಚೂಸ್ ಮಾಡ್ಬೇಕಾಗುತ್ತೆ. ರಾಸ್ಟರ್ ರೀಕ್ಲಾಸಿಫಿಕೇಶನ್ ಅಲ್ಲ, ಮ್ಯಾಪ್ ಜಿಯೋ ರೆಫರೆನ್ಸ್ ಅಲ್ಲ. ಓಕೆ, ಸೊ ಗ್ರೇಟರ್ ದೆನ್ 2 ಹೆಕ್ಟೇರ್ ಇದೆ ಅಂತಂದ್ರೆ ಸೆಲೆಕ್ಟ್ ಬೈ ಅಟ್ರಿಬ್ಯೂಟ್ ನಾವು ಮಾಡಬೇಕಾಗುತ್ತೆ. ಓಕೆ, ಬೇರೆ ಆಪ್ಷನ್ ಇಲ್ಲ. ಎ GIS analyst needs to identify all land parcels located within 100 meters of the proposed road. Which sequence is most appropriate? ಯಾವ ಸೀಕ್ವೆನ್ಸ್ ಇದು? ಸೀಕ್ವೆನ್ಸ್ ಸಹ ನಿಮ್ಗೆ ಕೇಳ್ತಾರೆ. ಓಕೆ, ನೋಡಿ, ಕ್ರಿಯೇಟ್ ಈ ತರ ನಿಮ್ಗೆ 100 ಮೀಟರ್ ಅಲ್ಲಿ ನಾವೊಂದು ಬಫರ್ನ ಇಡ್ತಾ ಇದೀವಿ ಅಂತಂದ್ರೆ ಏನಕ್ಕಾಗಿ? ಕ್ರಿಯೇಟ್ ಎ ರೋಡ್ ಬಫರ್ ಅಂಡ್ ಸೆಲೆಕ್ಟ್ ಪಾರ್ಸಲ್ಸ್ ಇಂಟರ್ಸೆಕ್ಟಿಂಗ್ ದ ಬಫರ್. ಕರೆಕ್ಟ್ ಇದೆ, ಫಸ್ಟ್ ಇದೆ ರೈಟ್ ಆನ್ಸರ್. ಯಾಕಂತಂದ್ರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ರಾಷ್ಟ್ರ ಡಾಟಾ ಅಲ್ಲ, ಸಾರಿ, 100 ಮೀಟರ್ಸ್ ಅಲ್ಲಿ ಬರೋ ಅಂಥದ್ದು ಬಫರಿಂಗ್ ಅಂತಾನೆ ಯೂಸ್ ಮಾಡ್ತೀವಿ. ಅದೊಂದು ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಬಫರ್ ಅಂತ ಹೇಳಿ ಕಾಣುತ್ತೆ, ಅದನ್ನು ನೀವು ಟಿಕ್ ಮಾಡ್ಬೋದಿತ್ತು ಡೈರೆಕ್ಟ್ ಆಗಿ. ಓಕೆ, ಅಂಡ್ ಇವೆಲ್ಲ ಬೇರೆ ವರ್ಡ್ಸ್ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಕನ್ವರ್ಟ್ ಎವರಿ ಪಾರ್ಸಲ್ ಇಂಟು ರಾಸ್ಟರ್ ಅಂಡ್ ಚೇಂಜ್ ಇನ್ ಕಲರ್ ಅಂತಾರೆ. ಇದು ಕ್ಯಾಡಸ್ಟ್ರಲ್ ಮ್ಯಾಪಿಂಗು. ಮತ್ತು ಸಾರ್ಟ್ ದ ಪಾರ್ಸಲ್ ಅಥವಾ ಡಿಜಿಟೈಸೇಷನ್ ಅಂತಾನು ಕರಿಬೋದು. ಸಾರ್ಟ್ ದ ಪಾರ್ಸಲ್ ಟೇಬಲ್ ಬೈ ಸರ್ವೆ ನಂಬರ್ ಅಲ್ಲ, ಸಾರ್ಟ್ ಮಾಡ್ತೀವಿ ಅಂತಂದ್ರೆ ಅದನ್ನ ಅಟ್ರಿಬ್ಯೂಟ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ ಅಂತ ಅರ್ಥ. ಕ್ರಿಯೇಟ್ ಎ ನ್ಯೂ ಪ್ರಿಂಟ್ ಲೇಔಟ್, ಇದು ನಾವು ಆಲ್ರೆಡಿ ಓದಿದ್ವಿ. ಪ್ರಿಂಟ್ ಲೇಔಟ್ ಅಂದ್ರೆ ಏನಂತ. ಓಕೆ, ವಿಚ್ ಸ್ಟೇಟ್ಮೆಂಟ್ correctly distinguishes attribute queries from spatial queries? ಅಟ್ರಿಬ್ಯೂಟ್ ಕ್ವೀರೀಸ್ ಇಂದ ಸ್ಪೇಷಿಯಲ್ ಕ್ವೀರೀಸ್ ಡಿಸ್ಟಿಂಗ್ವಿಶ್ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್? ಅಟ್ರಿಬ್ಯೂಟ್ ಕ್ವೀರೀಸ್ ಯೂಸ್ ಫೀಚರ್ ಲೊಕೇಶನ್ ವೈಲ್ ಸ್ಪೇಷಿಯಲ್ ಕ್ವೀರೀಸ್ ಯೂಸ್ ಫೀಲ್ಡ್ ವ್ಯಾಲ್ಯೂಸ್. ನೋ, ರಾಂಗ್. ಆಕ್ಚುಲಿ ಇದು ರಿವರ್ಸ್. ಅಟ್ರಿಬ್ಯೂಟ್ ಫೀಲ್ಡ್ ವ್ಯಾಲ್ಯೂಸ್ ಯೂಸ್ ಮಾಡುತ್ತೆ. ಓಕೆ, ಸ್ಪೇಷಿಯಲ್ ಬಂದ್ಬಿಟ್ಟು ನಿಮಗೆ ಫೀಚರ್ ಲೊಕೇಶನ್ ಯೂಸ್ ಮಾಡುತ್ತೆ. ನಾವು ಸ್ಪೇಷಿಯಲ್ ಕ್ವೀರೀಸ್ ಅಂತ ಬಂದಾಗೆ ನೀವು ಆಲ್ರೆಡಿ ನಾವು ಚಾರ್ಟ್ ಅಲ್ಲಿ ಓದಿದ್ವಿ ಅಲ್ವಾ, ಲೊಕೇಶನ್ ಎಲ್ಲ ಇರುತ್ತೆ ಅದರಲ್ಲಿ. ವ್ಯಾಲ್ಯೂಸ್ ಬಂದ್ಬಿಟ್ಟು ಅಟ್ರಿಬ್ಯೂಟ್ಸ್ ಅಲ್ಲಿ ಬರುತ್ತೆ. ಅದಕ್ಕೆ ನಿಮಗೆ ಅಟ್ರಿಬ್ಯೂಟ್ಸ್ ಅಲ್ಲಿ ಓನರ್ ನಂಬರು, ಸರ್ವೆ ನಂಬರ್ ಇವೆಲ್ಲ ಮೆನ್ಷನ್ ಮಾಡ್ತಾರೆ. ಅಟ್ರಿಬ್ಯೂಟ್ ಕ್ವೀರೀಸ್ ಯೂಸ್ ಫೀಲ್ಡ್ ವ್ಯಾಲ್ಯೂಸ್ ವೈಲ್ ಸ್ಪೇಷಿಯಲ್ ಕ್ವೀರೀಸ್ ಯೂಸ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಆರ್ ರಿಲೇಶನ್ಶಿಪ್ಸ್. ಕರೆಕ್ಟ್. ಸೊ ಗೈಸ್, ಈಗ ಕಂಟಿನ್ಯೂ ಮಾಡೋದಾದ್ರೆ ನೋಡಿ, 8ನೇ ಕ್ವಶನ್ ಆಗಿದೆ. ಈಗ 9th ಕ್ವಶನ್ ಅಲ್ಲಿ ನೀವು ನೋಡೋದಾದ್ರೆ 8th ಕ್ವಶನ್ ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ, ಇಸ್ ಆಪ್ಷನ್ ಬಿ. ಓಕೆ, 8th ಅಲ್ಲಿ. ಈಗ 9th, the process of tracing geographic features from a scanned map or satellite map to create vector feature is called ಏನು? ಅನ್ನೋ ಒಂದು ಸ್ಕ್ಯಾನ್ಡ್ ಮ್ಯಾಪ್ ಇದೆ ನಿಮ್ಮ ಹತ್ರ. ಇದು ಒಂದು ಜಿಯೋಗ್ರಫಿಕ್ ಫೀಚರ್ ಗೈಸ್. ಓಕೆ, ದ ಪ್ರಾಸೆಸ್ ಆಫ್ ಟ್ರೇಸಿಂಗ್ ಜಿಯೋಗ್ರಫಿಕ್ ಫೀಚರ್ಸ್ ಫ್ರಮ್ ಎ ಸ್ಕ್ಯಾನ್ಡ್ ಮ್ಯಾಪ್ ಅಥವಾ ಸ್ಯಾಟಲೈಟ್ ಇಮೇಜ್ ಟು ಕ್ರಿಯೇಟ್ ವೆಕ್ಟರ್ ಫೀಚರ್. ಹೇಗೆ ಮಾಡ್ತೀರಾ ಅದನ್ನ ಏನಂತೀವಿ ನಾವು? ಡಿಜಿಟೈಸೇಷನ್ ಅಂತೀವಿ. ಯಾವುದೇ ಇಮೇಜ್ನ ನೀವು
ಒಂದು ವೆಕ್ಟರ್ ಅಂದರೆ ಲೈನ್ಸು, ಪಾಲಿಲೈನ್ಸು, ಲೈನ್ಸ್ ಇರ್ಬೋದು ಅಥವಾ ಪಾಲಿಲೈನ್ ಇರ್ಬೋದು, ಓಕೆ, ಅಥವಾ ಪಾಲಿಗಾನ್ ಇರ್ಬೋದು. ಈ ಪರ್ಟಿಕ್ಯುಲರ್ ಡಾಟಾಸ್ಗೆ ನೀವು ಕನ್ವರ್ಟ್ ಮಾಡಿದೆ ಅದನ್ನು ಡಿಜಿಟಲೈಸೇಷನ್ ಅಂತ ಕರಿತೀವಿ. ನಂತರ ಯಾವುದೇ ಒಂದು ಇಮೇಜ್ ಇದೆ ನೋಡಿ, ಇದೊಂದು ಏನು ಸ್ಕ್ಯಾನ್ಡ್ ಮ್ಯಾಪ್ ಅಥವಾ ಇಮೇಜ್, ಇದನ್ನು ನೀವು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿದ್ರೆ ಸೊ ದಟ್ ನೀವು ಎಡಿಟ್ ಮಾಡೋಕ್ಕೂ ಇರಬೇಕು, ಪ್ಲಸ್ ಎಡಿಟೇಬಲ್ ವರ್ಷನ್ ಇರಬೇಕು. ಎಡಿಟೇಬಲ್ ಅಂತಂದರೆ ಒಂದು ಲೈನ್ ಹಾಕಿದಾಗ ನೀವು ಅದನ್ನು ಎಡಿಟ್ ಮಾಡೋಕ್ಕಾಗುತ್ತೆ. ಇಮೇಜ್ ಥರ ಇದ್ದರೆ ಏನು ಎಡಿಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಎಡಿಟೇಬಲ್ ವರ್ಷನಲ್ಲಿ ಕ್ರಿಯೇಟ್ ಮಾಡ್ಕೊಂಡು ವೆಕ್ಟರ್ ಫಾರ್ಮ್ಯಾಟಲ್ಲಿ ಇರಬೇಕು. ಅದನ್ನು ನಾವು ಡಿಜಿಟೈಸೇಷನ್ ಅಂತ ಕರಿತೀವಿ. ಓಕೆ, ಸಿಂಬಲೈಸೇಷನ್ ಅಂದರೆ ನಾವು ಆಲ್ರೆಡಿ ನೋಡಿದ್ವಿ, ಸ್ಟೈಲಿಂಗ್ ಆ್ಯಂಡ್ ಸಿಂಬಲೈಸೇಷನಲ್ಲಿ ಸಿಂಬಲ್ಸ್ ಮುಖಾಂತರ ನಾವು ರೆಪ್ರೆಸೆಂಟೇಷನ್ ಮಾಡ್ತೀವಿ. ಆ್ಯಂಡ್ ಕಂಪ್ರೆಷನ್ಸು ಅದು ಮೆಥಡ್ ಆಫ್ ಕಂಪ್ರೆಷನ್ ಅಷ್ಟೇ. ಓಕೆ, ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಳೋದು ಬೇಕಾಗಿಲ್ಲ. ಆ್ಯಂಡ್ ಇದಾದ ನಂತರ ಸೊ ಇದರಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ನಿಮಗೆ ಈ ಲೈನ್ಸು, ಪಾಯಿಂಟ್ಸು ಹಾಗೂ ಪಾಲಿಗಾನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ. ಪಾಲಿಗಾನ್ ಬಂದ್ಬಿಟ್ಟು ಯೂಸ್ ಮಾಡೋದು ಪಾರ್ಸಲ್ಸ್ಗೆ, ನೆನ್ಪಿಟ್ಕೊಳ್ಳಿ. ಓಕೆ, ಲೈನ್ಸ್ ಯೂಸ್ ಮಾಡೋದು ರೋಡ್ಸ್ಗೆ, ಪಾಯಿಂಟ್ಸ್ ಬಂದ್ಬಿಟ್ಟು ಸರ್ವೆ ನಂಬರ್ಸ್ಗೆ. ಓಕೆ, ಕಂಪ್ರೆಷನ್ ಇದು ಮೆಥಡ್ ಆಫ್ ರೆಡ್ಯೂಸಿಂಗ್ ದ ಸೈಜ್, ಜನರಲೈಸೇಷನ್ ಅದು ಪಿಕ್ಚರ್ ಫಾರ್ಮ್ಯಾಟ್. ಡ್ಯೂರಿಂಗ್ ಪಾರ್ಸಲ್ ಡಿಜಿಟಲೈಸೇಷನ್ ಎ ಸ್ಮಾಲ್ ಅನ್ವಾಂಟೆಡ್ ಗ್ಯಾಪ್ ಬಿಟ್ವೀನ್ ದ ಟೂ ಅಡ್ಜಸೆಂಟ್, ಈ ಥರ ಒಂದು ಗ್ಯಾಪ್ ಆಗ್ಬಿಟ್ಟಿರುತ್ತೆ. ಓಕೆ, ಟೂ ಅಡ್ಜಸೆಂಟ್ ಬಿಟ್ವೀನ್ ದರ್ ಇಸ್ ಎ ಗ್ಯಾಪ್. ಟೂ ಅಡ್ಜಾಯ್ನಿಂಗ್ ಪಾರ್ಸಲ್ ಬೌಂಡ್ರೀಸ್ ಈಸ್ ಮೇನ್ಲಿ ಆನ್ ಎಕ್ಸಾಂಪಲ್ ಆಫ್ ಏನು, ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಗೈಸ್, ನೆನಪಿದೋ ಇಲ್ಲ ನಿಮಗೆ. ಇದನ್ನು ನಾವು ಟೋಪೋಲಾಜಿಕಲ್ ಎರರ್ ಅಂತ ಕರಿತೀವಿ. ಓಕೆ, ಪ್ರೊಜೆಕ್ಷನ್ ಎನ್ಹಾನ್ಸ್ಮೆಂಟ್ ಅಂತಂದರೆ ನೀವು ಡಾಟಾನ ಕನ್ವರ್ಟ್ ಮಾಡ್ಕೊಳೋದು. ಓಕೆ, ಒಂದು ಇಮೇಜ್ ಇದೆ, ಅದನ್ನು ನೀವು ಲೈನ್ಸು ಅದೆಲ್ಲದರಲ್ಲೂ ಕನ್ವರ್ಟ್ ಮಾಡ್ಕೊತೀರ. ಓಕೆ, ಅದು ಪ್ರೊಜೆಕ್ಷನ್ ಮಾಡಿದೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಗ್ಲೋಬ್ ಇದೆ, ಒಂದು ಪೇಪರಲ್ಲಿ ನೀವು ಮಾಡ್ಕೊಂಡಂತೆ ಬ್ರೇಕ್ ಮಾಡಿಬಿಟ್ಟು ಒಂದು ಪೇಜಲ್ಲಿ ಹೇಳ್ದಂಗೆ, ಅದನ್ನ ಪ್ರೊಜೆಕ್ಷನ್ ಅಂತ ಕರಿತೀವಿ. ಅಟ್ರಿಬ್ಯೂಟ್ಸ್ ನಿಮಗೆ ಗೊತ್ತಿದೆ, ರಾಷ್ಟ್ರ ಡಾಟಾನು ಗೊತ್ತಿದೆ. ನೆಕ್ಸ್ಟ್, ಪ್ರಿನ್ಸಿಪಲ್. ವಾಟ್ ಇಸ್ ದ ಪ್ರಿನ್ಸಿಪಲ್ ಪರ್ಪಸ್ ಆಫ್ ಸ್ನ್ಯಾಪಿಂಗ್ ಡ್ಯೂರಿಂಗ್ ವೆಕ್ಟರ್ ಎಡಿಟಿಂಗ್? ಸ್ನ್ಯಾಪಿಂಗ್ ಏನಕ್ಕೆ ಹೆಲ್ಪ್ ಆಗುತ್ತೆ? ಸ್ನ್ಯಾಪಿಂಗ್ ಅನ್ನೋದು ಒಂದು ಫೀಚರ್, ನೆನ್ಪಿಟ್ಕೊಳ್ಳಿ. ಓಕೆ, ಅದೇನು ಮಾಡುತ್ತೆ ಅಂತಂದರೆ ಕನೆಕ್ಟ್ ಮಾಡುತ್ತೆ ವರ್ಟಿಸಸ್ಸು ಮತ್ತು ಬೌಂಡ್ರೀಸ್ನ ಅಕ್ಯುರೇಟ್ ಆಗಿ. ಓಕೆ, ಇದರಲ್ಲಿ ನೋಡಿದ್ರೆ ನಿಮಗೆ ಆಪ್ಷನ್ 2ನೇ ಕರೆಕ್ಟ್. ಓಕೆ ಗೈಸ್, ಸೊ ಇದು ಬಂದ್ಬಿಟ್ಟು ಏನು ಕನೆಕ್ಟ್ ಮಾಡುತ್ತೆ ಅನ್ಮಾತು. ಏನು ಆ ಥರ ಸ್ನ್ಯಾಪಿಂಗ್ ಅನ್ನೋದು ಅದೊಂದು ಫೀಚರ್ ಅನ್ಮಾತು. ಏನು ಮಾಡುತ್ತೆ, ಪ್ಲೇಸಸ್ಸಲ್ಲಿ ನಿಮ್ಗೆ ಎಂಡ್ ಪಾಯಿಂಟ್ಸ್ ಇರ್ಬೋದು, ನ್ಯೂ ವರ್ಟೆಕ್ಸ್ ಇರ್ಬೋದು, ಓಕೆ, ಅಥವಾ ಸೆಗ್ಮೆಂಟ್ಸ್ ಇರ್ಬೋದು. ನಂತರ ಗ್ಯಾಪ್ಸ್ನ ಪ್ರಿವೆಂಟ್ ಮಾಡೋದಕ್ಕೆ. ಓಕೆ, ಸ್ನ್ಯಾಪಿಂಗ್ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ನಿಮಗೆ ಗ್ಯಾಪ್ಸ್ ಇದೆ, ಗ್ಯಾಪ್ಸ್ನ ಫಿಲ್ ಮಾಡುತ್ತೆ. ಓಕೆ, ಗ್ಯಾಪ್ ಇಲ್ಲದೆ ಇರೋ ಥರ ಇಮೇಜ್ ಮಾಡುತ್ತೆ. ಸೆಗ್ಮೆಂಟ್ಸ್ ಇದೆ, ಸೆಗ್ಮೆಂಟೇಷನ್ಸು ಮಾಡಿಕೊಡುತ್ತೆ, ಈ ಥರ ಸೆಗ್ಮೆಂಟು. ಓಕೆ, ಡಿಸ್ಕನೆಕ್ಟೆಡ್ ಬೌಂಡ್ರೀಸು, ಓವರ್ಶೂಟ್ಸು ಎಲ್ಲನೂ ಸಾಲ್ವ್ ಮಾಡುತ್ತೆ. ಓಕೆ, ಅದಕ್ಕೆ ಏನು ನಾರ್ಮಲಿ ಟು ಕನೆಕ್ಟ್ ವರ್ಟಿಸಸ್ ಆ್ಯಂಡ್ ಬೌಂಡ್ರೀಸ್ ಅಂತ ನಾವು ಕರಿತೀವಿ. ಓಕೆ, ಇನ್ನು ಯಾವುದು ಟು ಚೇಂಜ್ ವೆಕ್ಟರ್ ಡಾಟಾ ಇಂಟು ರಾಸ್ಟರ್ ಡಾಟಾ ಅಲ್ಲ, ಟು ಪರ್ಮನೆಂಟ್ಲಿ ಡಿಲೀಟ್ ಅಟ್ರಿಬ್ಯೂಟ್ಸು ಅಲ್ಲ, ಟು ಚೇಂಜ್ ದ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಇದನ್ನು ಅಲ್ಲ. ಓಕೆ, ಎ land use map displays agriculture land in green, water bodies in blue and built up land in red. This is an example of ಏನು, ಇದನ್ನೇ ನಾವು ಸಿಂಬೋಲಜಿ ಅಂಡ್ ಸ್ಟೈಲಿಂಗ್ ಅಂತ ಕರಿತೀವಿ. ಓಕೆ, ಇದನ್ನು ನಾವು ಓದಿದ್ವಿ, ಜಸ್ಟ್ ಡೆಫಿನೇಷನ್. ಓಕೆ, ಈ ಥರನೇ ನಿಮಗೆ ಜಾಸ್ತಿ ಕ್ವಶನ್ಸ್ ಬರ್ತವೆ ಗೈಸ್, ನೆನ್ಪಿಟ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ನಾರ್ಮಲಿ ಕನ್ಸಿಡರ್ಡ್ ಆಸ್ ಅನ್ ಎಸೆನ್ಷಿಯಲ್ ಮ್ಯಾಪ್ ಲೇಔಟ್ ಎಲಿಮೆಂಟ್? ಮ್ಯಾಪ್ ಲೇಔಟ್ ಎಲಿಮೆಂಟ್ ಯಾವುದಲ್ಲ? ಟೈಟಲ್ ಇರುತ್ತೆ, ಸ್ಕೇಲ್ ಬಾರ್ ಇರುತ್ತೆ, ಲೆಜೆಂಡ್ ಇರುತ್ತೆ. ಡಾಟಾಬೇಸ್ ಪಾಸ್ವರ್ಡ್ ಅನ್ನೋದು ಇರಲ್ಲ. ಸೊ ಇದೇ ನಿಮ್ಮ ಯಾವುದಲ್ಲ ಅನ್ನೋದು ಕೊಟ್ಟಿದ್ದಾರೆ. ಸೊ ಡಾಟಾಬೇಸ್ ಇರಲ್ಲ, ನೆನಪಿರಲಿ. ವಾಟ್ ಇಸ್ ದ ಪ್ರೈಮರಿ ಪರ್ಪಸ್ ಆಫ್ ದ ಪ್ಲಗ್ಇನ್ ಆರ್ ಎಕ್ಸ್ಟೆನ್ಷನ್ ಇನ್ ಎ GIS ಅಪ್ಲಿಕೇಶನ್? ಏನಕ್ಕೆ ನಾವು ಪ್ಲಗ್ಇನ್ಸ್ ಅಥವಾ ಎಕ್ಸ್ಟೆನ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ವೆರಿ ಇಂಪಾರ್ಟೆಂಟ್. ಓಕೆ,
ಪ್ಲಗ್ಇನ್ ಅಥವಾ ಎಕ್ಸ್ಟೆನ್ಷನ್ ಅನ್ನೋದೇ ಒಂದು ಫೀಚರ್ಸ್ನ ಆ್ಯಡ್ ಮಾಡೋದಕ್ಕೆ, ಅದೊಂದು ಸ್ಪೆಷಲೈಸ್ಡ್ ಟೂಲ್ ಅನ್ಮಾತು. ಇದನ್ನು ನಾವು ಆಲ್ರೆಡಿ ನೋಡಿದ್ವಿ. ಟು ಆ್ಯಡ್ ಸ್ಪೆಷಲೈಸ್ಡ್ ಟೂಲ್ ಆರ್ ಅಡಿಷನಲ್ ಫಂಕ್ಷನ್ಸ್ ಟು ದ GIS ಸಾಫ್ಟ್ವೇರ್, ಅಷ್ಟೇ ಸಿಂಪಲ್. ಟು ಫಿಸಿಕಲಿ ಸರ್ವೆ ಲ್ಯಾಂಡ್ಸ್ ಪಾರ್ಸಲ್ಸ್ ಅಲ್ಲ, ಟು ರಿಪ್ಲೇಸ್ ಆಲ್ ಕೋಆರ್ಡಿನೇಟು ಅಲ್ಲ, ಟು ಪ್ರಿವೆಂಟ್ ಸ್ಪೇಷಿಯಲ್ ಡಾಟಾ ಫ್ರಮ್ ದ ಬೀಂಗ್ ಡಿಸ್ಪ್ಲೇಡು ಅಲ್ಲ. ಇದನ್ನು ನಾವು ಸಾಫ್ಟ್ವೇರ್ ಮುಖಾಂತರನೂ ಸಹ ಎಕ್ಸಾಂಪಲ್ನ ಡಿಸ್ಕಸ್ ಮಾಡಿದ್ವಿ. ವೈಸ್ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಎಸೆನ್ಷಿಯಲ್ ಇನ್ GIS. ಯಾಕೆ CRS ಇಂಪಾರ್ಟೆಂಟ್ ಆಗುತ್ತೆ? ಇದು ನೋಡಿ, CRS ಡಿಫೈನ್ಸ್ ಹೌ ಲೊಕೇಶನ್ಸ್ ಆನ್ ಅರ್ತ್ ಆರ್ ರೆಪ್ರೆಸೆಂಟೆಡ್ ಯೂಸಿಂಗ್ ಕೋಆರ್ಡಿನೇಟ್ಸ್. ಕರೆಕ್ಟ್. CRS ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನಿಮಗೆ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಇಂದ CRS ಇಂದ ನೀವು EPSG ಅಂತ ಕೋಡಿಂಗ್ ಫಾರ್ಮೆಟ್ ಬರುತ್ತೆ. ಆ ಕೋಡಿಂಗ್ ಫಾರ್ಮೆಟ್ ಇಂದ ನೀವು ಲಾಟಿಟ್ಯೂಡ್ಸು, ಲಾಂಗಿಟ್ಯೂಡ್ಸು ಮತ್ತು ಲೊಕೇಶನ್ ಎಕ್ಸಾಕ್ಟ್ ಆಗಿ ಯಾವ ಏರಿಯಾಗೆ ಬರುತ್ತೆ ಅದನ್ನು ನೀವು ಕೋಡಲ್ಲಿ ಬರಿಬೋದು. ಅದೇ ಈ CRS ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಅದಕ್ಕೆ CRS ಡಿಫೈನ್ಸ್ ಹೌ ಲೊಕೇಶನ್ಸ್ ಆನ್ ಅರ್ತ್ ಆರ್ ರೆಪ್ರೆಸೆಂಟೆಡ್ ಯೂಸಿಂಗ್ ಕೋಆರ್ಡಿನೇಟ್ಸ್. ಓಕೆ, ಅಂಡ್ ಇದು ಯಾವುದ್ರ ಮುಖಾಂತರ ಮಾಡುತ್ತೆ ಅಂತಂದ್ರೆ ಒಂದು ಡೇಟಮ್ ಅಂದರೆ ಒಂದು ರೆಫರೆನ್ಸ್ ಅಂತ ಅನ್ಕೊಳ್ಳಿ. ಡೇಟಮ್ ವೆರಿ ಇಂಪಾರ್ಟೆಂಟ್. ಡೇಟಮ್ ಅಂತ ಕರಿತೀವಿ, ರೆಫರೆನ್ಸಸ್ನ ನಾವು ಡೇಟಮ್ ಅಂತ ಕರಿತೀವಿ. ಆದಮೇಲೆ ಕೋಆರ್ಡಿನೇಟ್ ಸಿಸ್ಟಮ್ ನಾವು ನೋಡಿದ್ವಿ. ಎಷ್ಟು ಥರ XY ಕೋಆರ್ಡಿನೇಟ್ ಇದೆ, ಗ್ರಿಡ್ ಕೋಆರ್ಡಿನೇಟ್ ಇದೆ ಅಲ್ವಾ. ಕೋಆರ್ಡಿನೇಟ್ ಸಿಸ್ಟಮ್ ಅಂಡ್ ಮ್ಯಾಪ್ ಪ್ರೊಜೆಕ್ಷನ್ಸ್. ಅಂಡ್ ಮ್ಯಾಪ್ ಪ್ರೊಜೆಕ್ಷನ್ಸ್ 3. ಓಕೆ, ಇಷ್ಟೆಲ್ಲ ಇರುತ್ತೆ. 2 GIS layers representing the same area do not align because one layer uses a geographic CRS and other uses a projected CRS. ಒಂದು ಜಿಯೋಗ್ರಫಿಕ್ ಯೂಸ್ ಮಾಡುತ್ತೆ, ಇನ್ನೊಂದು ಪ್ರೊಜೆಕ್ಟೆಡ್ ಯೂಸ್ ಮಾಡುತ್ತೆ. ವಾಟ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್? ಯಾವುದು ಬೆಟರ್ ಅಂತ ಕೇಳ್ತಿದ್ದಾರೆ. ಡಿಲೀಟ್ ಒನ್ ಲೇಯರ್ ಅಂತಾರೆ, ರಾಂಗ್. ಅಸೈನ್ ರ್ಯಾಂಡಮ್ ಕೋಆರ್ಡಿನೇಟ್ಸ್ ಟು ಬೋತ್ ಲೇಯರ್ಸ್. ಇವಾಗ ನೋಡಿ, ಮೈನ್ GIS ಲೇಯರ್ಸ್ನ ರೆಪ್ರೆಸೆಂಟ್ ಮಾಡಬೇಕಾದಾಗ, ಓಕೆ, GIS ಲೇಯರ್ಸ್ ರೆಪ್ರೆಸೆಂಟಿಂಗ್ ದ ಸೇಮ್ ಏರಿಯಾ, ಒಂದೇ ಏರಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಡು ನಾಟ್ ಅಲೈನ್ ಬಿಕಾಸ್ ಒಂದು ಲೇಯರು ಏನಾಗುತ್ತೆ, ಜಿಯೋಗ್ರಫಿಕ್ CRS ಯೂಸ್ ಮಾಡುತ್ತೆ, ಇನ್ನೊಂದು ಲೇಯರು ಪ್ರೊಜೆಕ್ಟೆಡ್ CRSನ ಯೂಸ್ ಮಾಡ್ತಾರೆ. ಹೀಗಿದ್ದಾಗ ನೀವು ರೆಪ್ರೆಸೆಂಟೇಷನ್ ಮಾಡಬೇಕಾದಾಗ ಒಂದೇ ಏರಿಯಾನ ತೋರಿಸಿದ್ರು ಸಹ ಡಿಫ್ರೆಂಟ್ ಕೋಆರ್ಡಿನೇಟ್ ಸಿಸ್ಟಮ್ ಇದ್ದರೆ ಏನಾಗುತ್ತೆ, ನಿಮಗೆ ಅದನ್ನು ಡಿಲೀಟ್ ಮಾಡಿ ಅಂತ ಹೇಳೋದಲ್ಲ, ಅಸೈನು ಮಾಡಿ ಅಂತಲೂ ಹೇಳೋದಲ್ಲ. ಲೇಯರ್ಸ್ನ ಕರೆಕ್ಟ್ಲಿ ಡಿಫೈನ್ ದ ಸೋರ್ಸ್ CRS ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆರ್ ರೀಪ್ರೊಜೆಕ್ಟ್ ಡಾಟಾ ವೆನ್ ನೆಸೆಸರಿ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ C ವಿಲ್ ಬಿ ದ ರೈಟ್ ಆನ್ಸರ್. ಚೇಂಜ್ ಓನ್ಲಿ ದ ಕಲರ್ ಆಫ್ ದ ಲೇಯರ್ಸ್, ನೋ, ರಾಂಗ್. ಯಾವುದು ಅಲೈನ್ ಆಗಲ್ಲ ಅಂತ ಕೇಳ್ತಾರಲ್ಲ, ಇದು ನಿಮಗೆ ಸೋರ್ಸ್ ಏನಿದೆ ಕರೆಕ್ಟ್ ಡಿಫೈನ್ಡ್ ಸೋರ್ಸ್ ಮತ್ತು ಟ್ರಾನ್ಸ್ಫಾರ್ಮ್ ಆರ್ ರೀಪ್ರೊಜೆಕ್ಟ್ ಡಾಟಾ ಅಲೈನ್ ಆಗಿರಲ್ಲ. ಓಕೆ, ವಿಚ್ ಕಾಂಬಿನೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ಇನ್ GIS? ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಕೇಳಿದರೆ, ಅಕ್ಯುರೇಟ್ ಪಾರ್ಸಲ್ ಬೌಂಡ್ರೀಸ್. ನೋಡಿ, ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ಪಾರ್ಸಲ್ ಬೌಂಡ್ರೀಸ್ ಇರಬೇಕು, ಯೂನಿಕ್ ಪಾರ್ಸಲ್ ಐಡೆಂಟಿಫೈಯರ್ಸ್ ಇರಬೇಕು, ರಿಲೇಬಲ್ ಅಟ್ರಿಬ್ಯೂಟ್ ಇನ್ಫಾರ್ಮೇಷನ್, ಇದೇ ಮೇನ್. ಓನ್ಲಿ ಅಟ್ರಾಕ್ಟೆಡ್ ಕಲರ್ಸ್ ಅಂತಾರೆ, ಅದು ರಾಂಗ್. ಅಟ್ರಾಕ್ಟ್ ಕಲರ್ಸ್ ಆ್ಯಂಡ್ ಸಿಂಬಲ್ಸ್ ಅಲ್ಲ. ಓನ್ಲಿ ಸ್ಯಾಟಲೈಟ್ ಇಮೇಜ್ ಇದ್ರೆ ನಡೆಯಲ್ಲ. ಆಡಿಯೋ ಫೈಲ್ಸ್ ಆ್ಯಂಡ್ ಆನಿಮೇಷನ್ ಟೂಲ್ಸ್ ಅಲ್ಲ. Which of the following correctly matches the OGC web service with the information normally delivered? WMS ಇದು ಮ್ಯಾಪ್ ಇಮೇಜಸ್, ವೆಬ್ ಮ್ಯಾಪ್ ಸರ್ವಿಸಸ್ ಅಂತ ಕರೀತಾರೆ, WMS ಅಲ್ವಾ. ಇದು ಕರೆಕ್ಟ್. ಇದು WFS ಅಂದೇನು, ವೆಕ್ಟರ್ ಫೀಚರ್ಸ್, ಕರೆಕ್ಟ್. ಓಕೆ, ಆ್ಯಂಡ್ ದೆನ್ WCS ರಾಸ್ಟರ್ ಕವರೇಜಸ್, ಕರೆಕ್ಟ್. ಇವು 3 ಕರೆಕ್ಟ್. ಎಲ್ಲೆಲ್ಲಿ ರಾಂಗ್ ಕೊಟ್ಟಿದ್ದಾರೆ ಅವ್ನು ನೋಡ್ಕೊಳ್ಳಿ. ಫುಲ್ ಫಾರ್ಮ್ ಗೊತ್ತಿದೆ ಸಾಕು, ನೀವು ಇದನ್ನು ಮಾಡ್ಬೋದು. ಓಕೆ, ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಪೋಸ್ಟ್ GIS ಇಸ್ ಕರೆಕ್ಟ್? ಪೋಸ್ಟ್ GIS ಬಗ್ಗೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತಿದ್ದಾರೆ ನೋಡಿ. ಪೋಸ್ಟ್ GIS ಅಂತಂದ್ರೆ ಏನು? ಇದು ನಿಮಗೆ ಸ್ಪೇಷಿಯಲ್ ಡಾಟಾ ಟೈಪ್ಸ್ನ ಆ್ಯಡ್ ಮಾಡುತ್ತೆ, ಫಂಕ್ಷನ್ಸ್ನ ಆ್ಯಡ್ ಮಾಡುತ್ತೆ, ನಂತರ ಇಂಡೆಕ್ಸಿಂಗ್ ಸಹ ಆ್ಯಡ್ ಮಾಡುತ್ತೆ. ಪೋಸ್ಟ್ SQL ಏನು ಬೇಕಾದ್ರೆ ಕ್ವೀರೀಸ್ಗೆ. ಓಕೆ, ಆ್ಯಂಡ್ ಇದಾದ ನಂತರ ಇದು ಇನ್ನೂ ಕೆಲವು ಆಪರೇಷನ್ಸ್ನ ಸಪೋರ್ಟ್ ಮಾಡುತ್ತೆ, ಲೈಕ್ ಇಂಟರ್ಸೆಕ್ಷನ್ ಇರ್ಬೋದು, ಕಂಟೈನ್ಸ್, ಮತ್ತು ವಿತಿನ್ ಡಿಸ್ಟೆನ್ಸ್, ಬಫರು, ಏರಿಯಾ, ಇವೆಲ್ಲ ಆಪರೇಷನ್ಸ್ನ ಇದು ಹೆಲ್ಪ್ ಮಾಡುತ್ತೆ ಪೋಸ್ಟ್ GIS ಅನ್ನೋದು. ಓಕೆ, ಸೊ ಈಗ ಪೋಸ್ಟ್ GIS ಈಸ್ ಎ ಮ್ಯಾಪ್ ಪ್ರಿಂಟಿಂಗ್ ಡಿವೈಸ್ ಅಂತಾರೆ, ನೋ, ರಾಂಗ್. ಮ್ಯಾಪ್ ಪ್ರಿಂಟಿಂಗ್ ಡಿವೈಸ್ ಇಸ್ ಕಾಲ್ಡ್ ಪ್ರಿಂಟ್ ಲೇಔಟ್. Post GIS is a spatial extension to PostgreSQL used for storing, managing and querying geographic data. This is the right answer. Post GIS is exclusively a rastered image format ಅಂತ, wrong.
PostGIS is a coordinate reference system ಅಲ್ಲ wrong. ಇಷ್ಟು ನೋಡಿ ಗೈಸ್ ನಿಮಗೆ ಇವತ್ತು ನಾನು ಮಾಡ್ತಿರೋಂಥ ಕ್ಲಾಸ್. ಯಾರಿಗೆಲ್ಲ ನೋಟ್ಸ್ ಬೇಕಿದೆ, ವೆರಿ ಇಂಪಾರ್ಟೆಂಟ್, ನೋಟ್ಸ್ ಫಾರ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬೇಕಿದೆ, ನೀವು ಬೇಸಿಕ್ ಲೆವೆಲ್ 1ನ ತೊಗೋಬೋದು. ಮೆಂಬರ್ಶಿಪ್ ತೊಗೋಬೇಕಾಗುತ್ತೆ. ಮೆಂಬರ್ಶಿಪ್ ತೊಗೊಂಡಿದ ನಂತರ ನಾವು ನಿಮಗೆ ನೋಟ್ಸ್ನ ಶೇರ್ ಮಾಡ್ತೀವಿ. ಲೆವೆಲ್ 1 ತೊಗೊಂಡ್ರೆ ನಿಮ್ಮ ಕಂಪ್ಯೂಟರ್ ಅಪ್ಲಿಕೇಶನ್ ನೋಟ್ ಸಿಗುತ್ತೆ. ಇಲ್ಲ ಸರ್ ನಾನು ಲೆವೆಲ್ 2 ತೊಗೊತೀನಿ, ನನಗೆ ಮೆಥಡ್ಸ್ ಆಫ್ ಮಾಡರ್ನ್ ಸರ್ವೇಯಿಂಗು ಬೇಕಿದೆ, ಹಾಗೆ ಫಿಸಿಕ್ಸು ಮತ್ತು ಅದರ್ MCQಸು ಸಹ ಬೇಕಿದೆ ಅಂತಂದರೆ ನೀವು ಲೆವೆಲ್ 2ನ ಪರ್ಚೇಸ್ ಮಾಡ್ಬೋದು. ಓಕೆ, ಮೆಂಬರ್ಶಿಪ್ನ ತೊಗೊಳ್ಳಿ. ಮೆಂಬರ್ಶಿಪ್ನ ಆದಷ್ಟು ಬೇಗ ಬಳಸ್ಕೊಳ್ಳಿ, ಯಾಕಂತಂದರೆ ಟೈಮ್ ತುಂಬ ಶಾರ್ಟ್ ಇದೆ. ಆದಷ್ಟು ನಮ್ಮ ಕಡೆಯಿಂದ ಆದಷ್ಟು ನಿಮಗೆ ಪ್ರಿಪ್ರೇಷನ್ಗೆ ತಯಾರಿನ ಮಾಡಿಸೋಣ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದು ಸಹ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಟೇಕ್ ಕೇರ್, ಬಾಯ್.